ओम शांति, 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 ये ध्वनि मंगल ध्वनि है। ओम शांति, ओम शांति, ओम शांति, ओम शांति, ओम शांति। बड़ा है सुख कर ये मंत्र मन हर। ओम शांति, ये ध्वनि मंगल ध्वनि है। ओम शांति, ओम शांति, ओम शांति, ओम शांति, ओम शांति। ओम शांति से हम गूंजाएं, आओ धरती व्योम, आओ धरती व्योम। ओम शांति, ओम शांति, ओम शांति। ओम शांति, ओम शांति। ಬಾಬಾ, ಜಗತ್ತಲ್ಲಿ ಬಾಬಾವರನ್ನು ಬಿಟ್ಟರೆ ಯಾವ ಒಂದು ಕರ್ತವ್ಯ ಯಾವ ಮನುಷ್ಯಾತ್ಮರು ಮಾಡೋಕ್ಕಾಗಲ್ಲ. ಅವ್ರ ಧರ್ಮಪಿತರಿರ್ಬೋದು, ಮಹಾನ್ ಆತ್ಮಗಳಿರ್ಬೋದು, ಯಾರೇ ಎಲ್ಲರೂ ಆತ್ಮಗಳೇ ತಾನೇ. ಯಾಕಾಗಲ್ಲ? ಯಾವ ಕರ್ತವ್ಯ ಮಾಡೋಕ್ಕಾಗಲ್ಲ? ಬಾಬಾ ಹೇಳ್ತಾರೆ, ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಕಾರ್ಯ ಏನಿದೆ ಅದನ್ನು ಬಾಬಾವ್ರನ್ನ ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ. ये एक कर्तव्य बाप के सिवाय शांति स्थापन करने का कोई भी आत्माएं नहीं कर सकती. ಯಾಕೆಂದರೆ ಮನುಷ್ಯರು ವಿಕಾರಿಗಳಿದ್ದಾರೆ. ಅಪವಿತ್ರತೆಯಲ್ಲಿ ದುಃಖ ಶಾಂತಿ ಇರುತ್ತೆ ಹೊರತು ಶಾಂತಿ ಸುಖ ಇರಲ್ಲ. ಪವಿತ್ರತೆಯಲ್ಲಿ ಸುಖ ಶಾಂತಿ ಇದೆ. ದೇಹಾಭಿಮಾನದ ಯಾವುದೇ ವಿಕಾರದ ಟ್ರೇಸ್ ಎಲ್ಲೇ ಇತ್ತಂದ್ರೂ, ಚಾಹೆ ಅದು ತನ್ನ ಶರೀರದ ಮೇಲಿರಲಿ, ಸಂಬಂಧದ ಮೇಲಿರಲಿ, ವಸ್ತು ಸಾಧನೆಗಳ ಮೇಲಿರಲಿ, ಎಲ್ಲಿನೂ ಶಾಂತಿ ಸಿಗಲ್ಲ. ಇದು ತುಂಬ ಇಂಪಾರ್ಟೆಂಟ್. मीठे बच्चे चैरिटी बिगिन्स एट होम, अर्थात जो देवी देवता धर्म के हैं, शिव के व देवताओं के पुजारी है, उन्हें पहले पहले ये ज्ञान दो. ಮಧುರವಾದಂತಹ ಮಕ್ಕಳೇ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಮನೆಯ ಮೊದಲ ಪಾಠಶಾಲೆ ಅಂತಾರಲ್ಲ. ಸೊ ಅಂದಾಗ ಯಾರು ದೇವತಾ ಧರ್ಮದವರಿದ್ದಾರೆ, ಶಿವನ ಅಥವಾ ದೇವತೆಗಳ ಪೂಜಾರಿಗಳಿದ್ದಾರೆ, ಅವ್ರಿಗೆ ಜ್ಞಾನ ಕೊಡು. ಯಾಕೆ ಜ್ಞಾನ ಕೊಡಬೇಕಂದ್ರೆ ಆಲ್ರೆಡಿ ಅವ್ರು ಹುಡುಕ್ತಿದ್ದಾರೆ.
ಭಗವಂತನ ಮೇಲೆ ವಿಶ್ವಾಸ ಇದೆ, ಅವ್ರು ಬೇಗ ತಿಳ್ಕೊಳ್ತಾರೆ. बाप का कौन सा कर्तव्य कोई भी मनुष्य नहीं कर सकते और क्यों? ತಂದೆಯ ಯಾವ ಒಂದು ಕರ್ತವ್ಯವನ್ನು ಮನುಷ್ಯರು ಯಾರೂ ಮಾಡೋಕ್ಕಾಗಲ್ಲ, ಯಾಕೆ? सारे विश्व में शांति स्थापन करने का कर्तव्य एक बाप का है. मनुष्य विश्व में शांति स्थापन नहीं कर सकते क्योंकि सब विकारी है. शांति की स्थापना तब हो जब बाप को जाने और पवित्र बने. बाप को न जानने के कारण निधन के बन गए. ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡೋ ಕರ್ತವ್ಯ ಬಾಬವ್ರದ್ದೆ. ಮನುಷ್ಯರೆಂದು ಜಗತ್ತಲ್ಲಿ ಶಾಂತಿ ಸ್ಥಾಪನೆ ಮಾಡೋಕ್ಕಾಗಲ್ಲ, ಯಾಕೆ? ಮನುಷ್ಯರೆಲ್ಲ ವಿಕಾರಿಗಳಿದ್ದಾರೆ, ಪವಿತ್ರತೆ ಇಲ್ಲ. ಶಾಂತಿ ಯಾವಾಗ ಸ್ಥಾಪನೆ ಆಗಬೇಕೋ? ಯಾವಾಗ ತಂದೆ ಅಂತ ತಿಳ್ಕೊಂಡು ಪವಿತ್ರರಾದಾಗ ಅಲ್ಲಿ ಶಾಂತಿ ಸಿಗುತ್ತೆ. ಬಾಬವ್ರನ್ನು ತಿಳ್ಕೊಳ್ಳದೆ ಇರೋ ಕಾರಣ ನಿಧನಕ್ಕೆ. ಅಂದರೆ ಅರ್ಥ ಏನು? ಅನಾಥರಾಗ್ಬಿಟ್ರು ಮನುಷ್ಯರು. ಗೀತ್ ಮರ್ನಾ ತೇರಿ ಗಲಿ ಮೇ. ಓಂ ಶಾಂತಿ. ओम शांति का अर्थ भी घड़ी घड़ी बताना पड़े क्योंकि ओम शांति का अर्थ कोई भी नहीं जानते. जैसे घड़ी घड़ी बोलना पड़ता है. मुरली ಕೇಳ್ತಾ ಕೇಳ್ತಾ ಆ ಸ್ಥಿತಿಯ ಸ್ವಧರ್ಮದ ಅನುಭವ ಮಾಡ್ತಾ ಹೋಗಿ. घड़ी घड़ी क्या बोलना पड़ता है? मन मनाभव अर्थात बेहद के बाप को याद करो. ओम का अर्थ कह देते हैं ओम मना भगवान. बाप कहते हैं ओम अर्थात मैं आत्मा, ये मेरा शरीर है. ಓಂ ಶಾಂತಿ ಅರ್ಥ ಗಳಿಗಳಿಗೆ ಹೇಳಬೇಕಾಗುತ್ತೆ. ನಾನು ಆತ್ಮನ ಸ್ವಧರ್ಮ ಶಾಂತಿ. ಬಟ್ ಈ ಓಂ ಶಾಂತಿ ಅರ್ಥ ಯಾರಿಗೆ ಗೊತ್ತಿಲ್ಲ, ಗಳಿಗಳಿಗೆ ಬಾಬಾ ಹೇಳಬೇಕಾಗುತ್ತೆ. ಮನ್ಮನಾಭವ, ಮನಸ್ಸನ್ನು ನನ್ನಲ್ಲಿಡಿ, ಅರ್ಥಾತ್ ಬೇಹದ್ ತಂದೆಯನ್ನು ನೆನಪು ಮಾಡಿ. ಓಂ ಅಂದರೆ ಜನ ಅಂದ್ಕೊಳ್ಳೋದು ಭಗವಂತ ಅಂತ, ಎಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಬಾಬಾ ಹೇಳೋದು ಓಂ ಅಂದರೆ ನಾನು ಆತ್ಮ. ಅಹಂ ಪ್ಲಸ್ ಮಮ್ 2 ಅಕ್ಷರ ಅಲ್ಲ. ನಾನು ಆತ್ಮ, ನಂದು ಈ ಶರೀರ. परमपिता परमात्मा भी कहते हैं ओम मैं भी आत्मा हूँ, परम धाम में रहने वाला हूँ. तुम आत्माएं जनन मरण के फेरे में आते हो, मैं नहीं आता हूँ. हाँ, मैं साकार में आता हूँ ज़रूर. तुम बच्चों को सृष्टि के आदि मध्य अंत को समझाने. ಬಾಬಾ ತಂದೆಲ್ಲ ಎಂಡು ಹೇಳ್ತಿದ್ದಾರೆ. ನಾನು ಪರಮಾತ್ಮನು ಓಂ ಅಂತ ಹೇಳ್ತೀನಿ, ಯಾಕೆಂದರೆ ನಾನೂ ಆತ್ಮನೇ. ಆದರೆ ನಾನು ಪರಮಧಾಮ ನಿವಾಸಿ. ನೀವು ಆತ್ಮಗಳು ಜನನ ಮರಣ ಚಕ್ರದಲ್ಲಿ ಬರ್ತೀರಾ, ನಾನು ಬರಲ್ಲ. ಶರೀರನೇ ತಗೊಳ್ಳಲ್ಲ ಅಂದರೆ ಇನ್ನು ಚಕ್ರ ಇಲ್ವೇ ಇಲ್ಲಲ್ಲ. ಹಾಂ, ಈ ಸಾಕಾರ ಜಗತ್ತಲ್ಲಿ ಖಂಡಿತ ಬರ್ತೀನಿ. ನೀವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಾರ ಹೇಳೋಕ್ಕೆ. कोई और ये समझा ना सके, ಯಾರೂ ಇದನ್ನು ಹೇಳೋಕ್ಕಾಗಲ್ಲ. अगर निश्चय नहीं तो सारी दुनिया में भटकना चाहिए, ढूंढना चाहिए. और कोई है जो अपना और सृष्टि के आदि मध्य अंत का नॉलेज देते हैं. परमपिता परमात्मा के बिगैर सृष्टि चक्र के आदि मध्य अंत का राज कोई बता न सके. कोई राजयोग सिखला न सके, पतितों को पावन बना नहीं सकते. पहले जो भी देवी देवताओं के पुजारी है उन्हों पर पुरुषार्थ करो समझाने का. आदि सनातन देवी देवता धर्म वालों ने ही पूरा 84 जन्म लिया है, वही अच्छी रीति समझ सकेंगे. ನಿಮಗೆ ನಾನು ಹೇಳೋದ್ರಲ್ಲಿ ನಿಶ್ಚಯ ಇಲ್ಲ, ಸಂಶಯ ಇದೆ ಅಂದರೆ ಜಗತ್ತೆಲ್ಲ ಹುಡ್ಕೊಂಡು ಬನ್ನಿ. ಯಾರಾದರೂ ಇದರ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳಿ. ಭಗವಂತನ ಪರಿಚಯ ಕೊಡೋದು ಬಿಡ್ರಿ, ತನ್ನ ಪರಿಚಯನೂ ಆತ್ಮದ ಪರಿಚಯನೂ ಯಾರೂ ಹೇಳೋಕ್ಕಾಗಲ್ಲ. ರಾಜಯೋಗ ಭಗವಂತನನ್ನು ಬಿಟ್ಟರೆ ಬೇರೆ ಯಾರೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಅದರಿಂದ ಬಾಬಾ ಹೇಳೋದು ಈ ಜ್ಞಾನನ ಮೊದಲು ಶಿವನ ಪೂಜಾರಿ ಅಥವಾ ದೇವಿ ದೇವತಾ ಧರ್ಮದ ಆತ್ಮಗಳೇನಿದ್ದಾರೆ ಅವ್ರಿಗೆ ಹೇಳಿ, ಅವ್ರಿಗಿದು ಅರ್ಥ ಮಾಡ್ಕೊಳ್ಳೋದು ಈಸಿ. बाद में आने वाले 84 जन्म ले न सके, ये सुनेंगे भी वो जो देवी देवताओं के पुजारी होंगे और जो गीता पढ़ने वाले होंगे. गीता में सिर्फ ये भूल की है. ದೇವತಾ ಧರ್ಮದ ಆತ್ಮಗಳು, ದೇವತೆಗಳ ಪೂಜಾರಿಗಳು, ಗೀತೆ ಓದೋರನ್ನು ಬಿಟ್ಟರೆ ಈ ಜ್ಞಾನ ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಎಲ್ಲರೂ 84 ಜನ್ಮ ತಗೊಂಡಿಲ್ಲ ಅಂದರೆ ಅವರ ತಿಳ್ಕೊಳ್ಳೋಕ್ಕಾಗೋದೂ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಮೇನ್ ಮಿಸ್ಟೇಕ್ ಆಗಿದ್ದು ಗೀತೆಯಲ್ಲಿ ಮರ್ತು ಬಿಟ್ರಲ್ಲ, ಶಿವನ ಬದಲಾಗಿ ಕೃಷ್ಣನ ಹೆಸರು. ದೊಡ್ಡ ಭೂಲ್, ತಪ್ಪು. जो भगवान के बदले कृष्ण का नाम डाल दिया, बड़े ते बड़े भूल ये है. तो गीता पढ़ने वालों को समझाना चाहिए, पूछना चाहिए, परमपिता परमात्मा से शिव का शिव से आपका क्या संबंध है. उनको भगवान कहेंगे. श्री कृष्ण तो दैवी गुण वाले हैं, उनको दैवी राजधानी थी, उसमें सब दैवी गुण थे. ಕೇಳಬೇಕಾಗಿದೆ ಎಲ್ಲರನ್ನ, ಪರಂಪಿತ ಪರಮಾತ್ಮ ಶಿವನ ಜೊತೆ ನಿಮ್ಮ ಸಂಬಂಧ ಏನು, ನೀವು ಯಾರು, ಅವ್ರು ಯಾರು. ಭಗವಂತ ಅವರು ದೈವಿ ಗುಣ ಇರೋರು, ಶ್ರೀಕೃಷ್ಣನ ಆತ್ಮ. ಭಗವಂತ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ಅವ್ರದ್ದೇ ದೈವಿ ರಾಜಧಾನಿ ಇತ್ತು, ದೇವತಾ ಗುಣಗಳಿತ್ತು, ದೈವಿ ಗುಣ ಇತ್ತು. ತೋ ಅವರೇ ಪೂಜ್ಯರಿದ್ದವರು, ವೈ ಪೂಜ್ಯ ಪೂಜಾರಿ ಬನ್ಗೆ. ಎಲ್ಲ ಯುಕ್ತಿಯಿಂದ ಹೇಳಬೇಕಾಗುತ್ತೆ. ಪೂಜ್ಯರಿದ್ದವರು ದೇವತೆಗಳು ಹೆಂಗೆ ಪೂಜಾರಿಗಳಾಗ್ತಾರೆ. ತೋ ಕೋಶಿಶ್ ಕರ್ ಆದಿ पहले पहले आदि सनातन देवी देवता धर्म वालों को उठाना चाहिए. चैरिटी बिगिंस एट होम. जो शिव के पुजारी हो उनको भी समझाना पड़े, शिव आता ज़रूर है, तब तो उनकी जयंती मनाते हैं. ಪಿತಾ ಪರಮಾತ್ಮ ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಾರೆ ಅಂದರೆ, ಈಸಿಯಾಗಿ ಜ್ಞಾನದಲ್ಲಿ ಕರ್ಕೊಂಡು ಬರೋದು ಯಾರನ್ನ, ಶಿವನ ಪೂಜಾರಿಗಳು ಅಥವಾ ದೇವತೆಗಳ ಪೂಜಾರಿಗಳನ್ನು ಹಿಡ್ಕೊಳ್ಳಿ. ಶಿವನ ಪೂಜಾರಿಗಳಿಗೂ ಇದು ಕ್ಲಿಯರ್ ಹೇಳಿ, ಪರಮಾತ್ಮ ಶಿವ ಬರ್ತಾರೆ, ಅದಕ್ಕೆ ಶಿವ ಜಯಂತಿಯನ್ನು ಆಚರಣೆ ಮಾಡೋದು. ಅರ್ಥ ಆಗುತ್ತೆ ಜಗತ್ತಿಗೆ ಒಬ್ಬರೇ ನಿರಾಕಾರ ಭಗವಂತ ಅಂತ. ज़रूर आकर राजयोग सिखाते होंगे और कोई मनुष्य मात्र सिखला ना सके. कृष्ण को व ब्रह्मा को भगवान नहीं कहा जाता, जबकि सर्व का सद्गति दाता बाप एक ही है. वो ज्ञान का सागर होने के कारण सबका शिक्षक भी है. सृष्टि के आदि मध्य अंत का हिस्ट्री जगरफी दूसरा कोई जानते नहीं. बाप कहते हैं मुझे ज्ञान सागर चैतन्य बीज रूप कहते हैं. ಅಂದರೆ ಭಗವಂತನೇ ಜ್ಞಾನ ಸಾಗರ. ಅವರನ್ನು ಬಿಟ್ಟರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಹೇಳೋಕ್ಕಾಗಲ್ಲ. ಪರಮಾತ್ಮ ಪರಮ ಶಿಕ್ಷಕ ಅಲ್ವಾ, ಎಲ್ಲರ ಶಿಕ್ಷಕ ಜಗತ್ತಿಗೆ. ನಾನು ಚೈತನ್ಯ ಮಾನವ ವಂಶ ವೃಕ್ಷದ ಬೀಜ ರೂಪ. ನನ್ನಲ್ಲಿ ಇಡೀ ವೃಕ್ಷದ ಜ್ಞಾನ ಇದೆ ಮಕ್ಕಳೇ, ಜ್ಞಾನ ಸಾಗರ. ये जो उल्टा जाड़े उनके आदि मध्य अंत का ज्ञान उस बीज के पास ही होगा, इसलिए मुझे ज्ञान सागर ಆಲ್ಮೈಟಿ ಅಥಾರಿಟಿ कहते. ಅವ್ರು ಬೀಜ ರೂಪನಾಗಿರೋದ್ರಿಂದ ಅವ್ರ ಹತ್ರ ತಾನೇ ಜ್ಞಾನ ಇರೋಕ್ಕೆ ಸಾಧ್ಯ. ಅದಕ್ಕೆ ಅವ್ರ ಜ್ಞಾನ ಸಾಗರ, ಆಲ್ಮೈಟಿ ಅಥಾರಿಟಿ ಅಂತ ಹೇಳಲಾಗುತ್ತೆ. ಅಂದರೆ ಸೃಷ್ಟಿಯ ಉತ್ಪತ್ತಿ ಪಾಲನೆ ವಿನಾಶ ಹೆಂಗಾಗುತ್ತೆ ಬಾಬನ್ ಬಿಟ್ಟರೆ ಹೇಳೋಕ್ಕಾಗಲ್ಲ. ಅಥಾರಿಟಿ ಕ್ಯಾ ಹೇ, ಏನಿದೆ ಅವ್ರಿಗೆ ಅಥಾರಿಟಿ ಭಗವಂತನಿಗೆ. सभी शास्त्रों वेदों का शास्त्रों का ग्रंथ आदि सब जानते हैं. तुम बच्चों को समझा रहे हैं, ये शास्त्र सुनाने वाले क्या कहते हैं, कल्प लाखों वर्ष का है. ಇದು ಮಿಸ್ಟೇಕು. ತಂದೆ ಎಲ್ಲ ವೇದಶಾಸ್ತ್ರ ಗ್ರಂಥಗಳು, ಜಗತ್ತಲ್ಲಿ ಪುರಾಣಗಳು ಏನಿದೆಯೋ ಎಲ್ಲ ಗೊತ್ತವ್ರಿಗೆ. ಅದಕ್ಕೆ ಎಲ್ಲದರ ಸಾರ ಬಂದು ಕೂತ್ಕೊಂಡು ತಿಳಿಸೋದು. ಅದರಲ್ಲಿ ಏನೇನು ಮಿಸ್ಟೇಕ್ಸ್ ಆಗಿದೆ ಅದು ಹೇಳ್ತಾರಲ್ಲ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಹಾಕಿ ಎಲ್ಲರನ್ನು ಮಲಗಿಸಿದ್ದಾರೆ.
ये वैरायटी धर्मों का मनुष्य सृष्टि रूपी जाड़ है। इनकी आयु भागवत में लंबी चौड़ी लिख दी है। अब भागवत कोई धर्मशास्त्र तो नहीं है, गीता धर्मशास्त्र है। उनसे देवी देवता धर्म स्थापन हुआ। बाकी भागवत महाभारत आदि उनसे कोई धर्म स्थापन नहीं हुआ। ये होता भी नहीं है ना, तो वो तो कृष्ण की हिस्ट्री लिखी है। बाप समझाते हैं, बच्चे तुम देवी देवता धर्म वालों को समझाओ कि तुमने 84 जन्म लिया है। सतयुग में सिर्फ भारत ही था और कोई धर्म नहीं था। भारत ही स्वर्ग था। ಇದು ಇಂಪಾರ್ಟೆಂಟ್ ಅಲ್ಲ. ತಂದೆ ಹೇಳೋದು ಗೀತೆ ಒಂದೇ ಧರ್ಮಶಾಸ್ತ್ರ, ಯಾವುದರಿಂದ ದೇವತಾ ಧರ್ಮ ಸ್ಥಾಪನೆ ಆಗುತ್ತೆ. ಭಾಗವತ ಅಥವಾ ಮಹಾಭಾರತ ಇದೆಲ್ಲ ಕೃಷ್ಣನ ಚರಿತ್ರೆ ಬರೆದಿದ್ದಾರೆ ಅಷ್ಟೇ, ಬಿಟ್ಟರೆ ಅದರಲ್ಲಿ ಯಾವ ಧರ್ಮ ಸ್ಥಾಪನೆ ಆಗಲಿಲ್ಲ. ಏಕೆಂದರೆ ಹೈಯೆಸ್ಟ್ ಒಬ್ಬರೇ ಭಗವಂತ. ಅವ್ರು ಎಲ್ಲಿ ಬರ್ತಾರೆ, ಭಾರತನೂ ಹೈಯೆಸ್ಟ್. ಮತ್ತು ಪರಂಪಿತ ಪರಮಾತ್ಮ ಶಿವ का ಬರ್ತ್ ಪ್ಲೇಸ್ है. ಇದು ಪರಮಾತ್ಮನ ಅವತರಣ ಭೂಮಿ. जो आकर पतितों को पावन बनाते हैं. शिव की पूजा भी यहाँ होती, जयंती भी यहाँ मनाई जाती. ज़रूर पतित दुनिया में ही आया होगा ना. ಬಾಬಾ ಬಂದಿರೋದಕ್ಕೆ ಪ್ರೂಫ್ ಏನು? ಶಿವ ಜಯಂತಿ ಇಲ್ಲೇ ಆಚರಣೆ ಮಾಡೋದು, ಪೂಜೆಗಳನ್ನು ಇಲ್ಲೇ ಮಾಡ್ತಾರೆ. ಡೆಫಿನೆಟ್ಲಿ ಅವ್ರು ಬಂದು ಪತಿತರನ್ನು ಪಾವನ ಮಾಡಿರ್ಬೇಕಲ್ಲ. ಏಕೆಂದರೆ ಪುಕಾರ್ತೆ ಕ್ಯಾ ಹೇ, ಹೇ ಪತಿತ್ ಪಾವನ ಆವ್. ನನ್ನನ್ನು ಕರೆದಿದ್ದೆ ನೀವೇನಕ್ಕೆ? ಪತಿತರಿಂದ ಪಾವನ ಮಾಡೋಕ್ಕೆ. ಭಾರತ್ ಪಾವನ್ ತಾ, ಫಿರ್ 84 ಜನ್ಮೋं का ಚಕ್ಕರ್ ಲಗಾಯಾ ಹೇ. ಇದು ಇಂಪಾರ್ಟೆಂಟ್ ಏನು ವಿಷಯ ಅಂದರೆ, जो पावन स्वर्गवासी थे अब वो नरकवासी पतित बने हैं. पावन बनाया शिव बाबा ने, पतित बनाया रावण ने. इस समय ही रावण का राज्य. हर नर नारी में 5 विकारे. सतयुग में विकार थे ही नहीं, निर्विकारी थे. ಇಂಪಾರ್ಟೆಂಟ್ ಅಲ್ಲ. ಭಾರತ ಪಾವನ ಇದ್ದಿದ್ದು, ಭಾರತವಾಸಿಗಳು ಸ್ವರ್ಗವಾಸಿಗಳಾಗಿದ್ದವರು ಈಗ ಪತಿತ ನರಕವಾಸಿಗಳಾದರು. ಯಾಕಾಗಿದ್ದು? ರಾವಣ ಬಂದ ತಕ್ಷಣ ಎಲ್ಲ ನರನಾರಿಯರಲ್ಲಿ 5 ವಿಕಾರಗಳು ಬಂತು. ಯಾವ ಕಾರಣ? ಆತ್ಮಗಳು ಪತಿತರು ನರಕವಾಸಿಗಳಾಗ್ಬಿಟ್ರಲ್ವಾ. ಅದಕ್ಕೆ ಕರೆದಿದ್ದು, ಬಾಬಾ ಬಂದ್ಬಿಡು ಪಾವನ ಮಾಡು ಅಂತ ಹೇಳಿದ್ದು ನಾವು. सतयुग में हम सो पावन थे, 21 जन्म राम राज्य में थे. अब तो है रावण राज्य सब विकारी. बाप कहते हैं काम महाशत्रु, ये आदि मध्य अंत दुख देते हैं. अब इन पर जीत पाए. जीत पाकर क्या करो? पावन बनो. तुमने जन्म जन्मांतर पाप किया है, सबसे तमो प्रधान बने. आत्मा में खाद पड़ती गई है. पहले तो गोल्डन एज थे, फिर सिल्वर एज, फिर कापर एज. खाद पढ़ते पढ़ते सीढ़ी उतरते आए. ये भारत की बात है. इडी हिस्ट्री ಭಾರತದ್ದು. ನೀವು ಸಂಪೂರ್ಣ ಸತೋ ಪ್ರಧಾನ, ಸಂಪೂರ್ಣ ನಿರ್ವಿಕಾರಿ ಪಾವನರಿದ್ದವರು, ಸತೋ ಪ್ರಧಾನರಿದ್ದವರು ನಿಧಾನಕ್ಕೆ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಇದು ವರ್ಣಗಳಲ್ಲಿ ಬರ್ತಾ ನಿಧಾನಕ್ಕೆ ಆತ್ಮದಲ್ಲಿ ತುಕ್ಕು ಬಂದಂಗೆ ಈಗ ಬಂದು ಏಕದಮ್ ತಮೋಗುಣಿ ಆಗ್ಬಿಟ್ರಿ, ಏಣಿ ಇಳಿದ್ರಿ. ಇದು ಭಾರತದ ಹಿಸ್ಟ್ರಿ. ಎಷ್ಟು ಜನ್ಮ? सतयुग में 8 जन्म, त्रेता में 12 जन्म. फिर वही भारतवासी सूर्यवंशी, चंद्रवंशी, वैश्यवंशी. आत्मा इंप्योर बनती है, ಶೂದ್ರವಂಶಿ. ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಎಲ್ಲ ವಂಶಗಳಲ್ಲಿ ಬರ್ತಾ ಆತ್ಮ ಬಿಲ್ಕುಲ್ ಇಂಪ್ಯೂರ್ ಆಗೋಯ್ತು. बाप कहते हैं मैं आकर कलप कलप भारत को स्वर्ग बनाता हूँ, फिर रावण नरक बनाते हैं. ये ड्रामा बना हुआ है. अब बाप समझाते हैं ज्ञान सागर तो शिव बाबा है. ऊंच ते ऊंच शिव है सबका पूज्य. पहले पहले उनकी पूजा होती है, वो है बेहद का बाप. ಅಂದರೆ ಇದು ಭಾರತದಲ್ಲಿ ಸ್ವರ್ಗ ನರಕ, ಇದು ಟೋಟಲ್ ಸೃಷ್ಟಿ ಸ್ವರ್ಗ ನರಕ ಆಗೋ ಮಾತು. ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ, ಮಾಡಲ್ಪಟ್ಟಂಥ ನಾಟಕ.
ಇದೆಲ್ಲ ಬಾಬಾ ಜ್ಞಾನಸಾಗರ ಬಂದು ತಿಳಿಸ್ಕೊಡ್ತಾರೆ. ಹೈಯೆಸ್ಟಲ್ಲಿ ಹೈಯೆಸ್ಟ್ ಶಿವ ಪರಮಾತ್ಮ, ಅವ್ರದ್ದೇ ಹೈಯೆಸ್ಟ್ ಮಹಿಮೆ ಪೂಜೆ ಎಲ್ಲದರಲ್ಲಿ ಬಾಬಾ ಬೇಹದ್ ತಂದೆದೇ ಮೊದಲು. ಯಾಕೆ ಬೇಹದ್ ತಂದೆಯಿಂದ ಏನು ಸಿಗುತ್ತೆ? ಉನ್ಸೆ ಈ ಬೇಹದ್ ಕಾ ವರ್ಷ ಮಿಲ್ತಾ, ಅವರಿಂದನೇ ಬೇಹದ್ ಆಸ್ತಿ ಸಿಗೋದು. भारतवासी भूल गए हैं भगवान एक निराकार को ही कहा जाता, उनको मनुष्य याद भी करते हैं. ऐसे नहीं कि सब भगवान ही भगवान है. एक तरफ भगवान को याद भी करते हैं, फिर ग्लानि भी करते हैं. एक तरफ कहते हैं सर्वव्यापी है, और फिर कहते हैं पतित पावनाव. ಇದಲ್ವಾ ಒಂದು ಕಡೆ ಹೇಳೋದು ಪತಿತ ಪಾವನ ಬಾ ಅಂತ, ಇನ್ನೊಂದು ಕಡೆ ಸರ್ವವ್ಯಾಪಿ. ಎಲ್ಲ ಕಡೆ ಭಗವಂತನೇ ಭಗವಂತ ಅಂದರೆ ಇನ್ನೇನು ಪ್ಯಾಕ್ ಮಾಡಬೇಕು? ನಾನು ಭಗವಂತ ನೀನು ಭಗವಂತ, ಯಾರನ್ನ ಯಾರು ನೆನಪು ಮಾಡೋದು? ಆಸ್ತಿ ಯಾರು ಕೊಡೋದು? ಪತಿತರನ್ನು ಪಾವನ ಮಾಡೋದು ಯಾರು? ಮನುಷ್ಯರಿಗೇನು ಅರ್ಥ ಆಗ್ತಿಲ್ಲ. बाप आकर ब्रह्मा तन से ब्रह्मा मुखवंशावली ब्राह्मणों को समझाते, अभी तुम ब्राह्मण चोटी हो, ब्राह्मणों के ऊपर ठहरा शिव. विराट रूप में क्या दिखाया? देवता क्षत्रिय वैश्य शूद्र दिखाते. ब्राह्मणों का नाम ही नहीं है, क्योंकि देखते हैं ब्राह्मण तो है विकारी. ನೋಡಿ, ವರ್ಣದಲ್ಲಿ ವಿಷ್ಣು ತೋರಿಸ್ಬಿಟ್ಟು ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣ ತೋರಿಸಿದ್ರು, ಬ್ರಾಹ್ಮಣರು ತೆಗೆದೇ ಬಿಟ್ರು. ಯಾಕೆಂದರೆ ದೇವತೆಗಳಿಗಿಂತ ಶ್ರೇಷ್ಠ ಬ್ರಾಹ್ಮಣರು. ಯಾಕೆಂದರೆ ಈ ಬ್ರಾಹ್ಮಣರು ವಿಕಾರಿಗಳಲ್ಲ, ಅದು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರೇ ಶ್ರೇಷ್ಠ. ಏಕೆ? ಭಗವಂತ ಬಂದವರಿಗೆ ಜ್ಞಾನ ಕೊಡ್ತಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ನಮಗಿದು ಅರ್ಥ ಆಗಬೇಕು, ಯಾಕೆ ನಾವು ಶ್ರೇಷ್ಠ? ಬಾಬಾ ಸಿಕ್ಕಿರೋದ್ರಿಂದ. ಅಷ್ಟೇ ಅಲ್ಲ, ಇನ್ನೂ ಏನು ಹೇಳ್ತಾರೆ ಬಾಬಾ, ಇಷ್ಟು ಹೈಯೆಸ್ಟ್ ಇದ್ರೂ ಫಿರ್ ಭಿ ದೇವತಾओं से उत्तम कैसे कहे. बाप समझाते क्या गाते वो लोग? ब्राह्मण देवी देवता नमः. एक्यूरेट कोई जानते नहीं है कि इन्हों का राज्य कब था, स्वर्ग कहाँ से आया. अब तुम समझते हो, बाबा आकर ब्रह्मा द्वारा स्वर्ग की स्थापना करते, शंकर द्वारा नरक की विनाश करते. ಇದು ಇಂಪಾರ್ಟೆಂಟ್ ಅಲ್ಲ. ಪರಮಾತ್ಮ ಬಂದು ಬ್ರಹ್ಮನಿಂದ ಸ್ಥಾಪನೆ, ಶಂಕರ್ನಿಂದ ವಿನಾಶ, ಸತ್ಯಯುಗದ ಪಾಲನೆ ವಿಷ್ಣುವಿನಿಂದ ಮಾಡಿಸ್ತಾರೆ. ಬಟ್ ಇದರಲ್ಲಿ ಬ್ರಾಹ್ಮಣರ ಪಾರ್ಟ್ ಏನು ಶಾಸ್ತ್ರದಲ್ಲಿ ಹೊಟ್ಟೋಯ್ತು. ಇಷ್ಟು ಹೇಳ್ಬಿಟ್ಬಿಟ್ರು, ಬ್ರಾಹ್ಮಣ ದೇವಿ ದೇವತಾ ನಮಃ. ಬ್ರಾಹ್ಮಣರು ಇಷ್ಟು ಶ್ರೇಷ್ಠ ಹೆಂಗೆ ಅನ್ನೋದು ಅರ್ಥ ಆಗಲಿಲ್ಲ. ಮತ್ತು ಸ್ವರ್ಗದಲ್ಲಿ ದೇವತೆಗಳು ಎಲ್ಲಿಂದ ಬಂದರು, ಯಾವಾಗ ತಗೊಂಡ್ರ ಪದವಿ, ಇದು ಗೊತ್ತಿಲ್ಲಲ್ಲ. ವಿನಾಶ ಶಂಕರನಿಂದ ತೋರಿಸ್ತಾರೆ. ಬಟ್ ಹೆಂಗಾಗುತ್ತೆ? महाभारत की लड़ाई भी लगी थी, जिससे स्वर्ग के गेट्स खुले थे. गाते हैं ना, परंतु कुछ भी समझते नहीं. ये भी दिखाते हैं कि इस रुद्र ज्ञान यज्ञ से विनाश ज्वाला प्रज्वलित हुई. बरोबर अभी वही पाठ चल रहा है. 5000 वर्ष पहले भी लड़ाई लगी थी, तब पति दुनिया विनाश हुई थी. गीता का ज्ञान जब सुनाते तो कहते हैं 3 सेनाएं थे, यूरोपवासी यादव सेना, जिन्होंने साइंस से मूसल इन्वेंट किए. गीता के पूरे 5000 वर्ष हुए ना. ಇಂಪಾರ್ಟೆಂಟ್ ಏನು? ಮಹಾಭಾರತ ಫೈನಲ್ ಎಂಡ್ ಏನು? ಮಹಾಭಾರತದಲ್ಲಿ ಎಲ್ಲ ಎಂಡ್ ಆಗೋಯ್ತು, 5 ಜನ ಪಾಂಡವರು ಕರ್ಗೋದ್ರು ಅಂತಾರಲ್ಲ, ಹಂಗೆ ಇದು ಫೈನಲ್ ವಿನಾಶ. ಮಹಾಭಾರತ ಜಗತ್ತಿನ ಅಂತ್ಯಕ್ಕೆ ನಿಮಿತ್ತ ಆಗಿದೆ. ರುದ್ರಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲ ಪ್ರಜ್ವಲಿತ ಆಯಿತು ಅಂತಲೂ ತೋರಿಸ್ತಾರೆ. ಬಟ್ ಅದೇ ಪಾರ್ಟಿಗೆ ನಡೀತಿದೆ. ಫೈನಲ್ ಮಹಾಭಾರತ ಯಾವುದರಲ್ಲಿ ಭಗವಂತ ಬಂದು ಯಜ್ಞ ಸ್ಥಾಪನೆ ಮಾಡಿದ್ದಾರೆ. 5000 ವರ್ಷಗಳ ಹಿಂದೆನೂ ಇದು ನಡೆದಿತ್ತು. ಪತಿತ ಪ್ರಪಂಚದ ವಿನಾಶ ಆಗಿತ್ತು. ಗೀತಾ ಕ ಜ್ಞಾನ್ ಜಬ್ ಸುನಾತೆ ತೋ ಕೇತೆ. ಗೀತೆಯನ್ನು ಹೇಳುವಾಗ ಹೇಳ್ತಾರೆ ಪಾಂಡವರು, ಕೌರವರು, ಯಾದವರು 3 ಸೈನ್ಯ ಅಂತ ತೋರಿಸ್ತಾರೆ. ಅಂದಾಗ ಈ ಗೀತೆ ನಡೆದು ಎಷ್ಟು ಟೈಮ್ ಆಯಿತು? 5000 ವರ್ಷ ಪೂರ ಆಯಿತು. ಯಾದವರು ಬುದ್ಧಿಯಿಂದ ಒನಕೆ ಥರ ಇರೋ ಮಿಸೈಲ್ಸ್ ಕಂಡುಹಿಡಿದ್ರು. ಒನಕೆಯಿಂದ ಯಾವುದು ವಿನಾಶ ಆಗಲ್ಲ.
ಅವ್ರೇನು ಯಾದವ್ರ ಬಗ್ಗೆ ಕತೆ ಹೇಳ್ತಾರೆ. तो गाया हुआ है विनाश काले विपरीत बुद्धि, अर्थात परमपिता परमात्मा से विपरीत बुद्धि है, जानते ही नहीं है, सिवाय तुम्हारे कोई की प्रीत बुद्धि नहीं, सब की विनाश काले विपरीत बुद्धि. ಭಗವಂತನನ್ನು ತಿಳ್ಕೊಳ್ಳೇ ಇಲ್ಲ, ಅದಕ್ಕೆ ವಿನಾಶ ಕಾಲೇ ವಿಪರೀತ ಬುದ್ಧಿ. ಭಗವಂತ ಹೇಳೋದಂದ್ರೆ ಮನುಷ್ಯರು ಮಾಡೋದು ಇನ್ನೊಂದು. ತಿಳ್ಕೊಂಡೇ ಇಲ್ಲ, ನೀವು ಮಕ್ಕಳಷ್ಟೇ ನನ್ನ ಜೊತೆ ಪ್ರೀತಿ ಬುದ್ಧಿ, ವಿನಾಶ ಕಾಲೇ ಬಾಕಿ ಮನುಷ್ಯರದ್ದು ವಿಪರೀತ ಬುದ್ಧಿ. ಬಾಕಿ ಸಿರ್ಫ್ ತುಮ್ ಪಾಂಡವಂಕ ಪ್ರೀತಿ ಬುದ್ಧಿ. ನೋಡ್ಕೋಬೇಕು, ನಾನು ಬಾಬನ ಜೊತೆ ಪ್ರೀತಿ ಬುದ್ಧಿ ಅಂದ್ರೆ ಅರ್ಥ ಏನು? ಬಾಬಾವ್ರು ಹೇಳಿದ ಎಲ್ಲ ಶ್ರೀಮತದ ಮೇಲೆ ನಡೀತಕ್ಕಂಥದ್ದು. थोड़ा भी श्रीमत को उधर उधर नहीं करना है. जानते हो शिव बाबा हमको 21 जन्मों का वर्षा देने आए. तुम्हारी प्रीत बुद्धि है शिव बाबा के साथ, बाकी तो बाप को जानते ही नहीं, तो 3 सेनाएं हुई ना. तुम हो पांडव सेना, विनाश काल तो आई ही. तुम जानते हो मौत सामने खड़ा है. ತಂದೆಯಿಂದ 21 ಜನ್ಮಗಳ ಆಸ್ತಿಯನ್ನು ನಾವು ತಗೋತೀವಿ. ಬಾಬಾ ಅದನ್ನು ಕೊಡೋಕ್ಕೆ ಬಂದಿರೋದು. ಯಾಕೆ? ನಿಮ್ಮದೀಗ ತಂದೆ ಪರಮಾತ್ಮನ ಜೊತೆ ಪ್ರೀತಿ ಬುದ್ಧಿ ಇರೋದ್ರಿಂದ ವಿಜಯನೂ ಹೌದು, ಆಸ್ತಿನೂ ತಗೋತೀರಾ. ಬಾಕಿ ಬಾಬೂರನ್ನು ಬೇರೆ ಯಾರೂ ತಿಳ್ಕೊಂಡಿಲ್ಲ. 3 ಸೈನ್ಯ ತೋರಿಸಿದ್ದಾರೆ, ಪಾಂಡವರನ್ನು ಬಿಟ್ಟರೆ ಅವರಿಬ್ಬರಿಗೆ ಗೊತ್ತಾಗಲಿಲ್ಲ. ಇದಂತೂ ವಿನಾಶ ಕಾಲ, ಎಲ್ಲರ ಮೃತ್ಯು ತಲೆ ಮೇಲಿದೆ. शिव बाबा कहते तुम पवित्र बनेंगे तो नई दुनिया के मालिक बनेंगे. ಫೈನಲ್ ಆಗಿ ಹೇಳ್ತಾರೆ, ನೀವು ಪವಿತ್ರರಾದರೆ ಹೊಸ ಜಗತ್ತಿನ ಮಾಲೀಕರಾಗ್ತೀರಾ. सतयुग में एक ही देवी देवता धर्म था और कोई धर्म नहीं था. अभी और सब धर्म में बाकी आदि सनातन देवी देवता धर्म है ही नहीं. अपने को देवी देवता समझते ही नहीं है, कहते हैं हम तो पतित है. देवताओं के आगे महिमा गाते हैं तुम सर्वगुण संपन्न 16 कला संपूर्ण हो. अपने को कहते हम विकारी है, मैं निर्गुण आरे में कोई गुण ना ही. बाप को याद करते हैं, तुमको भी एक बाप को याद करना है. बाप को याद करने बगैर पावन नहीं बनेंगे और ना ऊंच पद पाएंगे. ಫೈನಲ್ ಪ್ರಪಂಚದವರು ಮನುಷ್ಯರು ನೆನಪು ಮಾಡ್ತಾರೆ, ಪರಿಚಯ ಇಲ್ಲ. ನೀವೀಗ ನನ್ನನ್ನು ನೆನಪು ಮಾಡ್ತಿದ್ದೀರಾ, ಬಟ್ ಆದರೆ ನೀವು ಯಥಾರ್ಥವಾಗಿ ನೆನಪು ಮಾಡದೆ ಪಾವನರಾಗಕ್ಕೂ ಆಗಲ್ಲ, ಶ್ರೇಷ್ಠ ಪದವಿ ತಗೊಳಕ್ಕೂ ಆಗಲ್ಲ. ಯಾಕೆಂತಂದರೆ ಮನುಷ್ಯರಿಗೆ ಗೊತ್ತಿದೆ. ಅದಕ್ಕೆ ದೇವತೆಗಳ ಮುಂದೆ ಹೋಗಿ ನೀವು ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ, ನಾವೆಲ್ಲ ವಿಕಾರಿ ನೀಚರು ಅಂತ ಹೇಳ್ತಾರೆ. ಅವ್ರಿಗೆ ಅವ್ರ ರಿಯಲೈಸೇಷನ್ ಇದೆ. ಅಂದಾಗ ಪರಮಾತ್ಮ ಬಂದು ಇವಾಗ ನಾವು ಮಕ್ಕಳಿಗೆ ಪಾವನ ಮಾಡಿ ಕರ್ಕೊಂಡು ಹೋಗ್ತಾರೆ. ಇದೆಲ್ಲ ಅವ್ರಿಗೆ ಅರ್ಥ ಆಗ್ತಿಲ್ಲ. ಭಲೇ ಪೂಜೆ ಮಾಡ್ತಾರೆ, ಗಾಯನ ಮಾಡ್ತಾರೆ, ಎಲ್ಲ ಹೇಳ್ಕೊತಾರೆ. अपवित्र दुनिया का जब विनाश हो तब ही दुनिया में ಶಾಂತಿ हो. ಅಪವಿತ್ರ ಜಗತ್ತಿನ ವಿನಾಶ ಆದಾಗಲೇ ಶಾಂತಿ ಸಿಗೋದು. ಅಂದರೆ ಪವಿತ್ರತೆಯಿಂದ ಶಾಂತಿ. मनुष्य कोशिश करते हैं भारत में और दुनिया में शांति हो, परंतु वो तो एक बाप का ही काम है. मनुष्य तो है विकारी, वो शांति कैसे स्थापन कर सकते? घर घर में ही झगड़ा है. ವಿಶ್ವದಲ್ಲಿ ಶಾಂತಿ ತರೋದು ಭಗವಂತನ ಕೆಲಸ. ಆ ಪವಿತ್ರತೆ ಬಿಟ್ಟು ಯಾರೂ ಮಾಡೋಕ್ಕೂ ಆಗಲ್ಲ. ಮನುಷ್ಯರು ವಿಕಾರಿಗಳು, ಮನೆಯಲ್ಲಿ ಜಗಳ ಶಾಂತಿ ಇದೆ. ಯಾಕೆಂತಂದರೆ ಕಾಮ ಮಹಾಶತ್ರುವನ್ನು ಗೆಲ್ಲಕ್ಕಾಗ್ತಿಲ್ಲ ಇವರು. और बाप को ना जानने के कारण बिल्कुल ही निधन के बन गए. ಇವರು बिल्कुल ಏನಾಗ್ಬಿಟ್ರು? ಅನಾಥರಾಗ್ಬಿಟ್ರು. सतयुग में बिल्कुल ही पवित्रता सुख शांति थी. अभी फिर बाप वो पवित्रता सुख शांति स्थापन कर रहे हैं और कोई कर न सके. पवित्रते सुख शांतिಯ ಜನನಿ. ಬಾಬನನ್ನು ಬಿಟ್ಟರೆ ಇನ್ಯಾರೂ ಮಾಡೋಕ್ಕಾಗಲ್ಲ. भारतवासी अब नरकवासी है. स्वर्ग में जब थे तो पुनर्जन्म भी स्वर्ग में लेते थे, अब पतित है, इसलिए पतित पावन बाप को याद करते हैं.
अभी तो बच्चे जानते हैं पारलौकिक बाप को याद करने से ही विक्रम विनाश होगा। लौकिक बाप से तो हद का वर्षा मिलता, पारलौकिक बेहद बाप से बेहद का वर्षा ले रहे हो। ये समझने की बातें हैं। ये कोई सत्संग नहीं है, वो है भक्ति मार्ग, ये है ज्ञान मार्ग। ಜ್ಞಾನ ಮಾರ್ಗ ಅಂದರೆ ಇದು ಎಜುಕೇಷನ್ನು. ಭಕ್ತಿಯಲ್ಲಿ ಬರೀ ಕತೆ ಕೇಳ್ಕೊಂಡು ತಲೆ ಅಳ್ಳಾಡಿಸ್ಕೊಂಡು ಬಂದರೆ ಅಲ್ಲಿ ಧಾರಣೆ ವಿಷಯಗಳಿರಲ್ಲ. ಇಲ್ಲಿ ಬಾಬಾ ಪರಮಾತ್ಮ ಬಂದು ಯೋಗ ಕಲಿಸ್ತಿದ್ದಾರೆ ಪತಿತರಿಂದ ಪಾವನ ಮಾಡೋಕ್ಕೆ. ಅಂದರೆ ಅವರೊಬ್ಬರ ನೆನಪಲ್ಲೇ ವಿಕರ್ಮ ವಿನಾಶ ಆಗೋದು. ಎಷ್ಟು ಪಾವನರಾಗ್ತೀವಿ ಬಾಬೋರಿಂದ ಬೇಹದ್ ಆಸ್ತಿ ಸಿಗುತ್ತೆ. ಇಲ್ಲಿ ಜನಕ್ಕೆ ಇದು ಗೊತ್ತಾಗ್ತಿಲ್ಲಲ್ಲ, ನಾವು ಭಾರತವಾಸಿಗಳು ನರಕವಾಸಿಗಳಾಗ್ಬಿಟ್ವಿ, ಮೊದಲು ಸ್ವರ್ಗವಾಸಿಗಳಾಗಿದ್ವಿ. ಇದು ಪವಿತ್ರತೆ ಅಪವಿತ್ರತೆ ವಿಷಯ ಅನ್ನೋದು ತಲೆಗೆ ಹೋಗೋದೇ ಇಲ್ಲ. ಪವಿತ್ರತೆ ಎಷ್ಟು ಇಂಪಾರ್ಟೆಂಟು. ಜನ್ಮಾಂತರ ಸುಖ ಶಾಂತಿಯ ಜನನಿ ಪವಿತ್ರತೆಯೇ ರಾಜ್ಯಾಧಿಕಾರಿ ಪೂಜ್ಯಾಧಿಕಾರಿಯನ್ನು ಮಾಡುತ್ತೆ. ಪವಿತ್ರತೆ ಭಾಳ ದೊಡ್ಡ ಸಿದ್ಧಿ ಆ್ಯಕ್ಚುಲಿ. ಇದು ಮನುಷ್ಯರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. तुमको खुशी होती है बाबा हमको स्वर्गवासी बनाते। जो कल पहले स्वर्गवासी बने हैं वो ही अब बनेंगे। ब्राह्मण बनने बिगर देवता कभी बन नहीं सकेंगे। ये समझने की बातें हैं। अभी तो भारत में कोई कला नहीं है. ಈಗ ನಾವು ಖುಷಿಯ ಮಾತೇನು, ಬಾಬೋರಿಂದ ಸ್ವರ್ಗವಾಸಿಗಳಾಗ್ತಿದ್ವಿ. ಕಲ್ಪದ ಹಿಂದೆನೂ ಸ್ವರ್ಗವಾಸಿಗಳಾಗಿದ್ವಿ, ಈಗ ಆಗ್ತಾ ಇದ್ವಿ. ಬ್ರಾಹ್ಮಣರಾಗದೆ ದೇವತೆ ಆಗೋಕ್ಕಾಗಲ್ಲ. ಬ್ರಾಹ್ಮಣ್ಸೋ ದೇವತಾ ನಮಃ ಅಲ್ವಾ. ಬ್ರಾಹ್ಮಣ ಮುಖವಂಶಾವಳಿ ಬ್ರಾಹ್ಮಣರು, ಆ ಬ್ರಾಹ್ಮಣರಲ್ಲ. ಇದೆಲ್ಲ ತಿಳ್ಕೊಳ್ಳೋ ಮಾತು. ಬಾಬಾ ಹೇಳ್ತಾರೆ ಈಗ ಭಾರತದಲ್ಲಿ ಯಾವ ಕಲೆಗಳಿಲ್ವೇ ಇಲ್ಲ, ಝೀರೋ ಎಲ್ಲ. ಪೂರ್ಣ ಝೀರೋ ಅಲ್ಲ, ಬಟ್ ಸ್ವಲ್ಪ ಇದೆ. ಕಿಸ್ಕೋ ಭೀ ಪತಾ ನೈ ಪಡ್ತಾ, ಫುಲ್ ಡಿಸ್ಚಾರ್ಜ್ ಆಗೋಕ್ಕಾಗಲ್ಲ ಅಂತಾರೆ ಬಾಬಾ. ಯಾಕಿದೆಲ್ಲ ಅರ್ಥ ಆಗಲ್ಲ. ಕುಂಭಕರ್ಣಕ್ಕೆ ನೀಂದ ಮೇ ಸೋಯೆ ಹುವೆ, ಆರಾಮಾಗಿ ಮಲ್ಕೊಂಬಿಟ್ಟಿದ್ದಾರೆ ಅಜ್ಞಾನ ನಿದ್ರೆಯಲ್ಲಿ. ತುಮಕೋ ಬಾಪ್ನೆ ಅಭಿ ಜಗಾಯಾ ಹೈ, ತುಮ್ ಯಹಾ ಆಯೇ ಹೋ ಸ್ವರ್ಗವಾಸಿ ಬನ್ನೆ, ಸಿವಾಯ್ ಬಾಪ್ ಕಿ ಅವ್ರು ಕೋಯಿ ಬನಾ ನೈ ಸಕ್ತೆ. ಈಗ ನಾನು ಬಂದು ಎಚ್ಚರಿಸ್ತಿದ್ದೀನಿ, ನೀವು ಬಂದಿರೋದೇ ಇಲ್ಲಿ ನನ್ನ ಹತ್ರ ಸ್ವರ್ಗವಾಸಿಗಳಾಗಲಿಕ್ಕೆ. ಒಬ್ಬ ತಂದೆಯನ್ನು ಬಿಟ್ಟರೆ ಬೇರೆ ಯಾರೂ ಸ್ವರ್ಗವಾಸಿಗಳನ್ನು ಮಾಡೋಕ್ಕಾಗಲ್ಲ. ಏಕೆಂದರೆ ಸ್ವರ್ಗವಾಸಿ ಆಗೋ ಕಂಡೀಷನ್ ಏನು, ಕಂಪ್ಲೀಟ್ ಪಾವನ ಪವಿತ್ರ ಅಂದರೆ ಕಂಪ್ಲೀಟ್ ನಿರ್ವಿಕಾರಿ ಆಗೋ ವಿಷಯ ಅಲ್ವಾ. ಅದು ಯಾರು ಮಾಡೋಕ್ಕಾಗುತ್ತೆ. ಸ್ವರ್ಗ ಯಾವುದದು, ಸ್ವರ್ಗಕ್ಕೂ ಕಹಾ ಜಾತಾ ಹೈ ಸತ್ಯುಕ್ಕೂ, नरक कहा जाता है कली को। यथा राजा रानी तथा प्रजा अभी सब विकार से पैदा होते हैं। देवताएं कभी विकार से पुनर्जन्म नहीं लेते। बच्चे अभी बाप से पवित्र रहने की प्रतिज्ञा करते हैं, लेकिन चलते चलते हार खा लेते। फिर की कमाई चट हो जाती, बड़े जोर से चोट लगती है. ಬಾಬಾ ಹೇಳೋದು ಇದು ಕಲಿಯುಗ ನರಕ, ಸತ್ಯುಗ ಸ್ವರ್ಗ. ಯಾಕೆಂದರೆ ಇದು ಪವಿತ್ರತೆ ಅಪವಿತ್ರತೆಯ ಮಾತು. ಯಥಾ ರಾಜಾ ರಾಣಿ ತಥಾ ಪ್ರಜಾ, ಅಲ್ಲಿ ಪವಿತ್ರತೆ ಜನ್ಮ ಅಂದರೆ ಇಲ್ಲಿ ಎಲ್ಲ ಮನುಷ್ಯರದು. ಅಪವಿತ್ರತೆಯಿಂದ ವಿಕಾರದಿಂದ ಜನ್ಮ ಅಂದಾಗ ದೇವತೆಗಳೆಂದು ವಿಕಾರದ ಕಾರಣ ಪುನರ್ಜನ್ಮ ತಗೊಳ್ಳಲ್ಲ. ಈಗ ನೀವು ಮಕ್ಕಳು ಪವಿತ್ರತೆಯ ಪ್ರತಿಜ್ಞೆ ಮಾಡ್ತಿದ್ದೀರಾ. ಆದರೆ ಪ್ರತಿಜ್ಞೆ ಮಾಡಿನೂ ಕೆಲವರು ನಡೀತಾ ಸೋತೋಗ್ಬಿಡ್ತಾರೆ, ಮಾಯೆ ವಿಕಾರಕ್ಕೆ ವಶರಾಗ್ಬಿಡ್ತಾರೆ. ಅದುವರೆಗೂ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯ ಕರ್ಮಗಳು ಝೀರೋ ಆಗ್ಬಿಡುತ್ತೆ. ಹೊರೇನೂ ಆಗೋದಲ್ಲದೆ ಕಾಮಾಗ್ನಿಯಲ್ಲಿ ಪುಣ್ಯದ ಖಾತಾ ಚಟ್ ಅಂದರೆ ಭಸ್ಮ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಜೋರ್ಸೆ ಚೋಟ್ ಲಗ್ತಿ, ಆತ್ಮದ ಮೇಲೆ ಭಾಳ ದೊಡ್ಡ ಏಟು ಗಾಯ ಆಗುತ್ತೆ. आश्चर्यवत सुनंती कतंती फिर भागंती हो जाते। बल साक्षात्कार भी करते, परंतु साक्षात्कार में माया का प्रवेश बहुत होता है। जैसे रेडियो में एक दो की बात सुन नहीं सकते, इसलिए बीच में गड़बड़ कर देती है। यहाँ भी ऐसे ही होता है. ಎಷ್ಟು ಚೆನ್ನಾಗಿರೋ ಉದಾಹರಣೆ ಕೊಡ್ತಾರೆ. योग में माया विघ्न डालती है, मेहनत सारी योग की है, भारत का प्राचीन योग गाया हुआ है. ಕೇಳ್ರಿ,
ಎಲ್ಲ ಕತೆಗಳು ಎಲ್ಲಿ ಬರುತ್ತೆ ಅಂತ. ಬಾಬಾ ಹೇಳೋದು, ಒಂದು ಅಪವಿತ್ರತೆ ಆಗ್ತಾ 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 ಆತ್ಮನನ್ನು ಇಲ್ಲಿ ಇರಕ್ಕೆ ಬಿಡಲ್ಲ ಮಾಯೆ. ಆಶ್ಚರ್ಯವಾಗಿ ಕೇಳಿ ಹೇಳಿ ಆಮೇಲೆ ಓಡೋಗ್ಬಿಡ್ತಾರೆ. ಭಲೆ ಕೆಲವ್ರಿಗೆ ಸಾಕ್ಷಾತ್ಕಾರಗಳಾಯಿತು, ಆದ್ರೂ ಸಾಕ್ಷಾತ್ಕಾರದಲ್ಲಿ ಮಾಯೆ ಜಾಸ್ತಿ ಇಂಟರ್ಫಿಯರ್ ಮಾಡುತ್ತೆ, ಪ್ರವೇಶ ಮಾಡುತ್ತೆ. ಹೆಂಗೆ ರೇಡಿಯೋ 2 ಫ್ರೀಕ್ವೆನ್ಸಿ ಮಿಕ್ಸ್ ಆದರೆ 2 ವಾಯ್ಸ್ಗಳಲ್ಲಿ ಏನೂ ಅರ್ಥ ಆಗಲ್ಲ ನೋಡಿ. ಹಂಗೆ ಇಲ್ಲಿನೂ ಶಿವಬಾಬವ್ರು ನೆನಪು ಮಾಡಿ ಶಿವಬಾಬವ್ರ ಹತ್ರ ಮಾತಾಡ್ತಿದ್ದೀವಿ ಅಂದ್ಕೋತಾರೆ. ಬಟ್ ಮಧ್ಯೆ ಮಾಯೆ ಇಂಟರ್ಫಿಯರ್ ಮಾಡಿಬಿಟ್ಟು ತನ್ನ ಮಾತನ್ನೇ ಶಿವಬಾಬವ್ರ ಮಾತು ಅಂತ ಹೇಳಿಸ್ಬಿಡುತ್ತೆ. ಸುಳ್ಳೆ. ಅದಕ್ಕೆ ತಾನೇ ನನ್ನಲ್ಲಿ ಬಾಬಾ ಬಂದರು, ಅಮ್ಮ ಬಂದರು, ಅದು ಕತೆ ಇದು ಕತೆ ಅಂತ ಹೇಳ್ತಾರೆ. ಯೋಗದಲ್ಲೇ ಎಷ್ಟು ಮ್ಯಾಕ್ಸಿಮಮ್ ಮಾಯೆ ವಿಘ್ನ ಹಾಕಬೇಕೋ ಹಾಕುತ್ತೆ. ಇಡೀ ಪರಿಶ್ರಮದ ಸಬ್ಜೆಕ್ಟ್ ಅಂದರೆ ಯೋಗ. ಬಹಳ ಎಚ್ಚರ ಬೇಕು, ತುಂಬ ಜ್ಞಾನ ಆಳವಾಗಿ ಅರ್ಥ ಆಗಿರಬೇಕು. ಅಲ್ಲಿ ಮಾಯೆ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ. ಭಾರತದ ಪ್ರಾಚೀನ ಯೋಗದ ಗಾಯನ ಇದೆಯಲ್ವಾ, अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. शुक्रिया बाबा, थैंक यू. धारणೆಗೆ, एक बाप से सच्ची प्रीत रख, सच्चा सच्चा पांडव बनना है. मौत सामने खड़ा है, इसलिए पवित्र बन, पवित्र दुनिया का मालिक बनना है. ಒಬ್ಬ ತಂದೆ ಜೊತೆ ಪ್ರೀತಿ ಇಟ್ಕೊಂಡು ಸತ್ಯ ಸತ್ಯ ಪಾಂಡವರಾಗಬೇಕಾಗಿದೆ. ಮೃತ್ಯು ಎದುರುಗಡೆ ಇದೆ ಅಂದರೆ ವಿನಾಶ ಎದುರುಗಡೆ ಇದೆ. ಅದಕ್ಕೆ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕು. काम महाशत्रु जो आदि मध्य अंत दुख देता, उस पर जीत प्राप्त कर पावन बनना है. याद से विकारों की खाद निकाल, आत्मा को गोल्डन एजड बनाना है. काम ಮಹಾಶತ್ರು ಯಾವುದು ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತೋ ಅದರ ಮೇಲೆ ವಿಜಯ ಪಡ್ಕೊಂಡು ಪಾವನರಾಗಬೇಕಾಗಿದೆ. ನೆನಪಿನಿಂದ ವಿಕಾರಗಳ ಏನದು ತುಕ್ಕಿದೆಯಲ್ಲ ಅದನ್ನು ತೆಗೆದು ಆತ್ಮನನ್ನು ಗೋಲ್ಡನ್ ಏಜ್ಡ್ ಅಂದರೆ ಕಂಪ್ಲೀಟ್ ಪ್ಯೂರ್ ಚಿನ್ನದ ಥರ ಮಾಡ್ಕೋಬೇಕು. ಅಂದರೆ ಯೋಗ ಸೋ ಇಂಪಾರ್ಟೆಂಟ್. ಬಾಬನ್ ನೆನಪು ಆನಂದ ಆನಂದ ಆನಂದದಲ್ಲಿರಬೇಕು. वरदान, मन मन आभव की स्थिति द्वारा मन के भावों को जानने वाले सफलता स्वरूप भव. ಮನ್ಮನಾಭವದ ಸ್ಥಿತಿಯ ಮುಖಾಂತರ ಮನಸ್ಸಿನ ಭಾವನೆಗಳನ್ನು ತಿಳ್ಕೊಳ್ಳೋರೇ ಸಫಲತಾ ಸ್ವರೂಪರು. जो बच्चे मनमनाभव की स्थिति में स्थित रहते हैं वो औरों के मन के भावों को जान सकते हैं. बोल बल क्या भी हो लेकिन उसका भाव क्या है उसे जानने का अभ्यास करते जाओ. हर एक के मन के भाव को समझने से उनकी जो चाहना व प्राप्ति की इच्छा है वो पूरी कर सकेंगे. इससे वे अविनाशी पुरुषार्थी बन जाएंगे. फिर सर्विस की सफलता थोड़े समय में बहुत दिखाई देगा. आप पुरुषार्थी स्वरूप के बजाय सफलता स्वरूप बन जाएंगे. ಅಂದರೆ ಯಾರು ಮನ್ಮನಾಭವದ ಸ್ಥಿತಿಯಲ್ಲಿ ಇರ್ತಾರೆ ಮಕ್ಕಳು, ಬಿಲ್ಕುಲ್ ಬಾಬನ್ ಜೊತೆ ಕನೆಕ್ಷನ್ ಕ್ಲಿಯರ್ ಇರುತ್ತೆ. ಅನ್ಯರ ಮನಸ್ಸಿನ ಭಾವನೆಗಳನ್ನು ತಿಳ್ಕೊಳ್ಳೋದು ಈಸಿ. ಇದನ್ನು ತಿಳ್ಕೊಳ್ಳೋ ಅಭ್ಯಾಸ ಮಾಡಿ ಅಂತಾರೆ ಬಾಬಾ. ಆಗ ಪ್ರತಿಯೊಬ್ಬ ಆತ್ಮನ ಮನಸ್ಸಿನ ಭಾವನೆ ತಿಳ್ಕೊಂಡು ಅಂತಿಮ ಸಮಯದಲ್ಲಿ ಎಲ್ಲ ನಿಮ್ಮ ಮುಂದೆ ಲೈನ್ ನಿಲ್ತಾರೆ. ಯಾರಿಗೇನು ಬೇಕು ತಿಳ್ಕೊಂಡು ಕೊಡ್ತಾ ಹೋಗಬೇಕಾಗುತ್ತೆ. ಅವ್ರ ಇಚ್ಛೆಗಳನ್ನು ಪೂರ್ಣ ಮಾಡಬೇಕಾಗುತ್ತೆ. ಇದರಿಂದ ನೀವು ಅವಿನಾಶಿ ಪುರುಷಾರ್ಥಿಗಳಾಗಿ ಸರ್ವೀಸಿನ ಸಫಲತೆಯನ್ನು ಪಡ್ಕೋತೀರ. ಕಷ್ಟಪಡಲ್ಲ, ಬರೀ ಪುರುಷಾರ್ಥಿ ರೂಪ ಇರಲ್ಲ, ಸಫಲತಾ ಸ್ವರೂಪರಾಗ್ತೀರ. ಎಲ್ಲರ ಮನಸ್ಸಿನ ಭಾವನೆಗಳನ್ನು ತಿಳ್ಕೊಂಡು ನಡೆಸೋದು ಈಸಿ ಅಲ್ಲ. ಸ್ಲೋಗನ್, ಸೋತೆ ಸಮಯ ಸಬ್ ಕುಚ್ ಬಾಪ್ ಹವಾಲೆ ಕರ್, काली हो जाओ तो व्यर्थ या
ವಿಕಾರಿ ಸ್ವಪನ್ ನಹಿ ಆಯಂಗೆ. ಎಷ್ಟು ದೊಡ್ಡ ಗ್ಯಾರಂಟಿ, ಆಶ್ವಾಸನೆ. ಮಲಗುವಾಗ ಎಲ್ಲವನ್ನ ತಂದೆಗೆ ಅರ್ಪಣೆ ಮಾಡಿ ಮಲಗಿದಾಗ ಖಾಲಿ ಬಾಬಾ ನಾನು, ಆಗ ವ್ಯರ್ಥ ವಿಕಾರಿ ವಿಚಾರಗಳು ಏನು ಬರಲ್ಲ, ಡ್ರೀಮ್ಸ್ ಎಲ್ಲ ಬರಲ್ಲ, ಸ್ವಪ್ನಗಳಂತಿಂಥದ್ದೆಲ್ಲ ಬರಲ್ಲ. ಸರಿನಾ? ಡೈಲಿ ಚಾರ್ಟ್ ಹೇಳ್ತಾನೆ ಮಲ್ಕೋತೀರ ಎಲ್ಲರೂ ಮನೆಯಲ್ಲಿರೋರು. ಅಟೆನ್ಷನ್ ಪ್ಲೀಸ್. ನಾನು ಬಂದಿದ್ದೀನಿ ಅಂದರೆ ಎಲ್ಲ ನನಗೆ ಕೊಟ್ಬಿಟ್ಟು ನಿಶ್ಚಿಂತವಾಗಿ ಇರ್ರಿ ಮಕ್ಕಳೇ ಅಂತಾರೆ. ಮೀಟೆ ಬಚ್ಚೆ ಏನು? ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಮನೆ ಮೊದಲ ಪಾಠಶಾಲೆ. ನೀವು ಮನೆಯಿಂದ ಶುರು ಮಾಡಿ ಅಂದ್ರೆ ಅರ್ಥ ಏನು? ಯಾರೆಲ್ಲ ದೇವಿ ದೇವತಾ ಧರ್ಮದವರು, ಶಿವನ ಪೂಜಾರಿಗಳಿದ್ದಾರೆ, ಅವ್ರಿಗೆ ಫಸ್ಟ್ ಈ ಜ್ಞಾನ ಹೇಳಿ ಅವ್ರು ಚೆನ್ನಾಗಿ ತಿಳ್ಕೊಳ್ತಾರೆ. ಬೇರೆಯವ್ರ ಹತ್ರ ಹೋಗಿ ತಲೆ ಹೊಡ್ಕೊಳ್ಳೋದ್ರ ಬದಲಾಗಿ ಯಾರು ಶಿವನ ಪೂಜಾರಿಗಳಿಗಂತೂ ತುಂಬ ಖುಷಿ ಆಗ್ಬಿಡುತ್ತೆ. ಶಿವಬಾಬಾ ಯಾರು, ಶಿವ ಜಯಂತಿ ಯಾಕೆ ಆಚರಣೆ ಮಾಡ್ತೀನಿ ಅಂದರೆ ಅವ್ರು ಯಾವಾಗಲೂ ಬಂದಿದ್ರಲ್ವಾ, ಇದೆಲ್ಲ ಕ್ಲಿಯರ್ ಮಾಡ್ತಾ ಹೋಗಬೇಕು. ಏನಂತೀರ ಎಲ್ಲರೂ? ಆನಂದವಾಗಿ ಬಾಬನ ಮಡ್ಲಲ್ಲಿ ಇರಬೇಕು. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ವಾ? ನಿರಂತರ ಖುಷಿ ಆನಂದದಲ್ಲಿರೋದು. ಓಂ ಶಾಂತಿ. अरे शिव की याद रहेगी तब आँखों में समाया वो होगा। हम धन्य तभी बन पाएंगे जब ऐसा प्रिय जीवन होगा। यहाँ हमारा तन होगा, वहाँ हमारा मन होगा। जहाँ होता है मानव का धन, वही होता है उसका मन। इसलिए परमात्मा ने बताया, मुझसे लगा लो अपना मन। हम सा नहीं कोई जमाने में, रचना रचता का ज्ञान जिसे, पर ऐसा भी बनना होगा नहीं कभी अभिमान जैसे। यहाँ हमारा तन होगा, वहाँ हमारा मन होगा। ये दुनिया तो मायावी है, माया से भला कैसी यारी। अपने तो दो ही ठिकाने हैं, वैकुंठ दुनिया निराकारी। धुंधला सा अंधियारा है, दीपक से उजियारा होगा। ये आँख भी तन का दीपक है, ये ज्ञान जीवन दीपक होगा। यहाँ हमारा तन होगा, वहाँ हमारा मन होगा। अरे शिव की याद रहेगी तब